ಕೊಪ್ಪಳದಲ್ಲಿ ಒಂದಿಲ್ಲೊಂದು ಹೋರಾಟ ನಡೆಯುತ್ತಲೇ ಇರುತ್ತೆ. ಒಂದ್ ಕಡೆ ಬಲ್ಡೋಟ ಕಾರ್ಖಾನೆಯ ವಿರುದ್ಧ ಹೋರಾಟ ಆದ್ರೆ ಈಗ ಮತ್ತೊಂದು ಗ್ರಾಮಸ್ಥರು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ಕಾರ್ಖಾನೆ ವಿರುದ್ಧ ಕಿಚ್ಚು. ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಗ್ರಾಮ ಇದು ಜಿಲ್ಲಾ ಕೇಂದ್ರಕ್ಕೆ ಸಮೀಪ ಇರುವಂತಹ ಒಂದು ಗ್ರಾಮ, ಜೊತೆಗೆ ಫಲವತ್ತಾದ ಕೃಷಿ ಜಮೀನು ಹೊಂದಿರುವಂತಹ ಒಂದು ಹಳ್ಳಿ. ಆದ್ರೆ ಇದೀಗ ಈ ಗ್ರಾಮಕ್ಕೆ ಹೊಂದಿಕೊಂಡಂತೆ 60ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯೊಂದು ಪ್ರಾರಂಭಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆ ನಡೆದಿದೆಯಂತೆ. ಈ ಸಕ್ಕರೆ ಕಾರ್ಖಾನೆಗೆ ಗ್ರಾಮಸ್ಥರು ವಿರೋಧವನ್ನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಗ್ರಾಮಸ್ಥರ ವಿರೋಧವನ್ನೂ ಕೂಡ ಲೆಕ್ಕಿಸದೆ ಗ್ರಾಮ ಪಂಚಾಯತ್ ಎನ್ಒಸಿ ನೀಡಿದ್ದಾರೆ. ಇದರಿಂದ ಮುದ್ದಾಬಳ್ಳಿ ಹಾಗೂ ಗೊಂಡಬಾಳ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಗ್ರಾಮದಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಯಾವುದೇ ಕಾರಣಕ್ಕೂ ಮುದ್ದಾಬಳ್ಳಿ ಗ್ರಾಮದ ಬಳಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಲು ಬಿಡಲ್ಲ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ಮಾಡಿದಂತಹ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ತಮ್ಮ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬಾರದು ಅಂತ ರೈತರೆಲ್ಲರೂ ಮನವಿ ಮಾಡಿದ್ದಾರೆ. ಹೋರಾಟ ಎದುರಿಸೋಲಂದ್ರ ಇದು ನಮ್ಮ ಫ್ಯಾಕ್ಟರಿ ಹೋಗಂತ ಏನಲ್ರಿ, ನಮ್ಮಿಂದ ಒಂದು 200 ಕಿಲೋಮೀಟರ್ 100 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ದೂರ ಇರಬೇಕು. ಹಂಗಾದಾಗ ಮಾತ್ರ ನಮ್ಗೆ ಅನುಕೂಲನಾಗತ್ತ. ಪರಿಸರ ಎಲ್ಲ ತೊಂದರೆ ಐತ್ರಿ, ಮಕ್ಕಳಿಗೆಲ್ಲ ಉಣ್ಣದಂಗ ಸಾಲಿಗೆ ಹೋದ್ ಮನೆಯಲ್ಲಿ ಎಲ್ಲ ಅನ್ನೆಲ್ಲ ಕರ್ಗೈತ್ರಿ. ಈಗ ಉಣ್ಣಕತ್ತೀವಿ ನಾವು ಫ್ಯಾಕ್ಟರಿ ದುಳ್ಕ. ಪರಿಸರ ಬಹಳ ಕೆಟ್ಟ ಹಾಳಾಗಿ ಹೋಗೈತ್ರಿ. ಆಗಬಾರ್ದ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಊರಿನ ಜನರೆಲ್ಲರೂ ಕಲ್ತು ಓಡಾಡಕತ್ತೀವಿ. ಓಡಾಡಿ ಅದು ಎಲ್ಲಿಗೆ ಹೋಗುತ್ತಂದ್ರು ನಾವು ಫ್ಯಾಕ್ಟರಿ ಆಗ್ಬಿಡಲ್ರಿ. ಅದು ಏನಾರೇ ಅಲ್ಲಿ ನಾವು ರೆಡಿಯಾಗಿ ನಿಂತೀವಿ. ಬೆಳಗಾವಿ ಮೂಲದ ಯುಕೆಇಎಎಂ ಅಗ್ರಿ ಇನ್ಫ್ರಾ ಲಿಮಿಟೆಡ್ ಕಂಪನಿಯು ರೈತರಿಂದ ಬರೋಬ್ಬರಿ 60 ಎಕರೆಗೂ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಿದೆ. ಈ ಭೂಮಿಯಲ್ಲಿ ಸಕ್ಕರೆ ಹಾಗೂ ಇತರ ಉತ್ಪನ್ನಗಳ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದೆ. ಇದರಿಂದ ಪರಿಸರಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಲಿದೆ ಅಂತ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಶುಗರ್ ಫ್ಯಾಕ್ಟರಿ ಬೇಕು, ಆದ್ರೆ ಈ ಸುತ್ತಮುತ್ತಲ ಗ್ರಾಮದಲ್ಲಿ ಪೊಲ್ಯೂಷನ್ ಆಗ್ತದೆ ಅಂತಕ್ಕಂಥ ಮಾತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅವರಿಗೆ ಶುಗರ್ ಫ್ಯಾಕ್ಟರಿ ಅವರಿಗೆ ನಾವು ಕೂಡ ಮನವಿ ಮಾಡಿದ್ದೇವೆ. ನಮಗೆ ಶುಗರ್ ಫ್ಯಾಕ್ಟರಿ ಬೇಕಾಗಿದೆ, ಆದರೆ ಸ್ವಲ್ಪ ಅಂತರದಲ್ಲಿ ನಮ್ಮ ಕ್ಷೇತ್ರದಲ್ಲೇನೆ ಸಿಂದೋಗಿ ಮತ್ತು ಅಳವಂಡಿ ಮಧ್ಯದಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿಸಿ ಅಲ್ಲಿ ಹಾಕ್ರಿ ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡಿದ್ದೇವೆ. ಮೂಲಗಳ ಪ್ರಕಾರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಗ್ರಾಮ ಪಂಚಾಯಿತಿಯವರಿಗೆ ಎನ್ಒಸಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ತಲಾ 20 ಲಕ್ಷ ರೂಪಾಯಿ ಹಣ ಪಡೆದುಕೊಂಡು ಎನ್ಒಸಿ ನೀಡಲು ಮುಂದಾಗಿದ್ದಾರೆ ಎನ್ನಲಾಗುತ್ತಿದೆ. ಒಟ್ನಲ್ಲಿ ಕಬ್ಬೆ ಬೆಳೆಯದ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕೆ ಸಿದ್ಧತೆ ನಡೆದಿರುವುದು ನಿಜಕ್ಕೂ ದುರಂತವೇ ಸರಿ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದಲ್ಲಿ ಒಂದಿಲ್ಲೊಂದು ಹೋರಾಟ ನಡೆಯುತ್ತಲೇ ಇರುತ್ತೆ. ಒಂದ್ ಕಡೆ ಬಲ್ಡೋಟ ಕಾರ್ಖಾನೆಯ ವಿರುದ್ಧ ಹೋರಾಟ ಆದ್ರೆ ಈಗ ಮತ್ತೊಂದು ಗ್ರಾಮಸ್ಥರು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ಕಾರ್ಖಾನೆ ವಿರುದ್ಧ ಕಿಚ್ಚು. ಕೊಪ್ಪಳ ತಾಲೂಕಿನ ಮುದ್ದಾಬಳ್ಳಿ ಗ್ರಾಮ ಇದು ಜಿಲ್ಲಾ ಕೇಂದ್ರಕ್ಕೆ ಸಮೀಪ ಇರುವಂತಹ ಒಂದು ಗ್ರಾಮ, ಜೊತೆಗೆ ಫಲವತ್ತಾದ ಕೃಷಿ ಜಮೀನು ಹೊಂದಿರುವಂತಹ ಒಂದು ಹಳ್ಳಿ. ಆದ್ರೆ ಇದೀಗ ಈ ಗ್ರಾಮಕ್ಕೆ ಹೊಂದಿಕೊಂಡಂತೆ 60ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯೊಂದು ಪ್ರಾರಂಭಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆ ನಡೆದಿದೆಯಂತೆ. ಈ ಸಕ್ಕರೆ ಕಾರ್ಖಾನೆಗೆ ಗ್ರಾಮಸ್ಥರು ವಿರೋಧವನ್ನ ಮಾಡ್ತಾನೆ ಬಂದಿದ್ದಾರೆ. ಆದ್ರೆ ಗ್ರಾಮಸ್ಥರ ವಿರೋಧವನ್ನೂ ಕೂಡ ಲೆಕ್ಕಿಸದೆ ಗ್ರಾಮ ಪಂಚಾಯತ್ ಎನ್ಒಸಿ ನೀಡಿದ್ದಾರೆ. ಇದರಿಂದ ಮುದ್ದಾಬಳ್ಳಿ ಹಾಗೂ ಗೊಂಡಬಾಳ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಗ್ರಾಮದಲ್ಲಿ ಬೈಕ್ ರ್ಯಾಲಿ ನಡೆಸುವ ಮೂಲಕ ಯಾವುದೇ ಕಾರಣಕ್ಕೂ ಮುದ್ದಾಬಳ್ಳಿ ಗ್ರಾಮದ ಬಳಿ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಲು ಬಿಡಲ್ಲ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ.
ಅಲ್ಲದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ಮಾಡಿದಂತಹ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ತಮ್ಮ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬಾರದು ಅಂತ ರೈತರೆಲ್ಲರೂ ಮನವಿ ಮಾಡಿದ್ದಾರೆ. ಹೋರಾಟ ಎದುರಿಸೋಲಾಗ ಅಂದ್ರೆ ಇದು ನಮ್ಮ ಫ್ಯಾಕ್ಟರಿ ಹೋಗಂತೇನಲ್ರಿ, ನಮ್ಮಿಂದ ಒಂದು 200 ಕಿಲೋಮೀಟರ್ 100 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ದೂರ ಇರಬೇಕು. ಹಂಗಾದಾಗ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಪರಿಸರ ಎಲ್ಲ ತೊಂದರೆ ಐತ್ರಿ, ಮಕ್ಕಳಿಗೆಲ್ಲ ಉಣ್ಣದಂಗ ಸಾಲಿಗೆ ಹೋದ್ ಮನೆಯಲ್ಲಿ ಎಲ್ಲ ಅನ್ನೆಲ್ಲ ಕರ್ಗೈತ್ರಿ. ಈಗ ಉಣ್ಣಕತ್ತೀವಿ ನಾವು ಫ್ಯಾಕ್ಟರಿ ದುಳ್ಕ. ಪರಿಸರ ಬಹಳ ಕೆಟ್ಟ ಹಾಳಾಗಿ ಹೋಗೈತ್ರಿ. ಆಗಬಾರ್ದ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಊರಿನ ಜನರು ಎಲ್ಲರೂ ಕಲ್ತು ಓಡಾಡಕತ್ತೀವಿ. ಓಡಾಡಿ ಅದು ಎಲ್ಲಿಗೆ ಹೋಗುತ್ತಂದ್ರು ನಾವು ಫ್ಯಾಕ್ಟರಿ ಆಗ್ಬಿಡಲ್ರಿ. ಅದು ಏನಾರೇ ಅಲ್ಲಿ ನಾವು ರೆಡಿಯಾಗಿ ನಿಂತೀವಿ. ಬೆಳಗಾವಿ ಮೂಲದ UKEAM ಅಗ್ರಿ ಇನ್ಫ್ರಾ ಲಿಮಿಟೆಡ್ ಕಂಪನಿಯು ರೈತರಿಂದ ಬರೋಬ್ಬರಿ 60 ಎಕರೆಗೂ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಿದೆ. ಈ ಭೂಮಿಯಲ್ಲಿ ಸಕ್ಕರೆ ಹಾಗೂ ಇತರ ಉತ್ಪನ್ನಗಳ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿದೆ. ಇದರಿಂದ ಪರಿಸರಕ್ಕೆ ಅಪಾರ ಪ್ರಮಾಣದ ಹಾನಿಯಾಗಲಿದೆ ಅಂತ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಶುಗರ್ ಫ್ಯಾಕ್ಟರಿ ಬೇಕು, ಆದ್ರೆ ಈ ಸುತ್ತಮುತ್ತಲ ಗ್ರಾಮದಲ್ಲಿ ಪೊಲ್ಯೂಷನ್ ಆಗ್ತದೆ ಅಂತಕ್ಕಂಥ ಮಾತನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಅವರಿಗೆ ಶುಗರ್ ಫ್ಯಾಕ್ಟರಿ ಅವರಿಗೆ ನಾವು ಕೂಡ ಮನವಿ ಮಾಡಿದ್ದೇವೆ. ನಮಗೆ ಶುಗರ್ ಫ್ಯಾಕ್ಟರಿ ಬೇಕಾಗಿದೆ, ಆದರೆ ಸ್ವಲ್ಪ ಅಂತರದಲ್ಲಿ ನಮ್ಮ ಕ್ಷೇತ್ರದಲ್ಲೇನೆ ಸಿಂದೋಗಿ ಮತ್ತು ಅಳವಂಡಿ ಮಧ್ಯದಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಿಸಿ ಅಲ್ಲಿ ಹಾಕ್ರಿ ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡಿದ್ದೇವೆ. ಮೂಲಗಳ ಪ್ರಕಾರ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಗ್ರಾಮ ಪಂಚಾಯಿತಿಯವರಿಗೆ ಎನ್ಒಸಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ತಲಾ 20 ಲಕ್ಷ ರೂಪಾಯಿ ಹಣ ಪಡೆದುಕೊಂಡು ಎನ್ಒಸಿ ನೀಡಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಕಬ್ಬೆ ಬೆಳೆಯದ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕೆ ಸಿದ್ಧತೆ ನಡೆದಿರುವುದು ನಿಜಕ್ಕೂ ದುರಂತವೇ ಸರಿ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಅಲ್ಲದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಭೇಟಿ ಮಾಡಿದಂತಹ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ತಮ್ಮ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬಾರದು ಅಂತ ರೈತರೆಲ್ಲರೂ ಮನವಿ ಮಾಡಿದ್ದಾರೆ. ಹೋರಾಟ ಎದುರಿಸೋಲಾಗ ಅಂದ್ರೆ ಇದು ನಮ್ಮ ಫ್ಯಾಕ್ಟರಿ ಹೋಗಂತೇನಲ್ರಿ, ನಮ್ಮಿಂದ ಒಂದು 200 ಕಿಲೋಮೀಟರ್ 100 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ದೂರ ಇರಬೇಕು. ಹಂಗಾದಾಗ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಪರಿಸರ ಎಲ್ಲ ತೊಂದರೆ ಐತ್ರಿ, ಮಕ್ಕಳಿಗೆಲ್ಲ ಉಣ್ಣದಂಗ ಸಾಲಿಗೆ ಹೋದ್ ಮನೆಯಲ್ಲಿ ಎಲ್ಲ ಅನ್ನೆಲ್ಲ ಕರ್ಗೈತ್ರಿ. ಈಗ ಉಣ್ಣಕತ್ತೀವಿ ನಾವು ಫ್ಯಾಕ್ಟರಿ ದುಳ್ಕ. ಪರಿಸರ ಬಹಳ ಕೆಟ್ಟ ಹಾಳಾಗಿ ಹೋಗೈತ್ರಿ. ಆಗಬಾರ್ದ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಊರಿನ ಜನರು ಎಲ್ಲರೂ ಕಲ್ತು ಓಡಾಡಕತ್ತೀವಿ. ಓಡಾಡಿ ಅದು ಎಲ್ಲಿಗೆ ಹೋಗುತ್ತಂದ್ರು ನಾವು ಫ್ಯಾಕ್ಟರಿ ಆಗ್ಬಿಡಲ್ರಿ. ಅದು ಏನಾರೇ ಅಲ್ಲಿ ನಾವು ರೆಡಿಯಾಗಿ ನಿಂತೀವಿ. ಬೆಳಗಾವಿ ಮೂಲದ UKEAM ಅಗ್ರಿ ಇನ್ಫ್ರಾ ಲಿಮಿಟೆಡ್ ಕಂಪನಿಯು ರೈತರಿಂದ ಬರೋಬ್ಬರಿ 60 ಎಕರೆಗೂ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಿದೆ. ಈ ಭೂಮಿಯಲ್ಲಿ